ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾವಿವತ್ತು ಬೆಳೆ ವಿಮೆಯ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ನಾವು ಮೊದಲನೇದಾಗಿ ಈ ಸಂರಕ್ಷಣೆ ವೆಬ್ಸೈಟ್ಗೆ ಬರ್ಬೋದು. ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ನೀವು ನೇರವಾಗಿ ಈ ವೆಬ್ಸೈಟ್ಗೆ ಬರ್ಬೋದು. ಫ್ರೆಂಡ್ಸ್, ನೋಡ್ಬೋದು, ನಾವು ಇವಾಗ 2025-26ನೇ ಸಾಲಿನ ಬೆಳೆ ವಿಮೆಯ ಅಪ್ಲಿಕೇಶನನ್ನು ಸಲ್ಲಿಸಲು ನಾವು ಇಲ್ಲಿ 2025-26 ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಖಾರಿಫ್ ಅಂತಿದೆಯಲ್ಲ ಕೆಳಗಡೆ, ಅದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕೆಳಗಡೆ ಗೋ ಅಂತಿದೆ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಸಂರಕ್ಷಣೆಯ ವೆಬ್ಸೈಟ್ ಓಪನ್ ಆಯಿತು. ಇದರಲ್ಲಿ ನಾವು 2025-26ನೇ ಸಾಲಿನ ಬೆಳೆ ವಿಮೆಯ ಅರ್ಜಿ ಸಲ್ಲಿಸೋದಕ್ಕೆ ಯಾವ ಬೆಳೆಗಳಿಗೆ ಯಾವ ಕೊನೆಯ ದಿನಾಂಕ ಇರುತ್ತೆ ಎಂದು ತಿಳಿದುಕೊಳ್ಳಲು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ನಾವು ಫಾರ್ಮರ್ಸ್ ಕಾಲಮ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಫಾರ್ಮರ್ಸ್ ಕಾಲಮಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಲಾಸ್ಟ್ ಒನ್ನು ವ್ಯೂ ಕಟ್ ಆಫ್ ಡೇಟ್ಸ್ ಅಂತಿದೆ ಫ್ರೆಂಡ್ಸ್, ಕಾಣ್ತಾ ಇದೆಯಲ್ಲ, ವ್ಯೂ ಕಟ್ ಆಫ್ ಡೇಟ್ಸ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಇಯರು ಮತ್ತು ಸೀಸನು ಮತ್ತು ಡಿಸ್ಟಿಕ್ ನೋಡ್ಬೋದು. ಇದರಲ್ಲಿ ನಿಮ್ಮ ಡಿಸ್ಟಿಕ್ ಯಾವುದು ಬರುತ್ತೆ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಒನ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಡಿಸ್ಟಿಕ್ ಅಂತಿದೆ ಫ್ರೆಂಡ್ಸ್, ಅದನ್ನು ಸೆಲೆಕ್ಟ್ ಮಾಡಬೇಕು. ನೋಡ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳಿವೆ, ಆ ಜಿಲ್ಲೆಗಳ ಹೆಸರು ಬರುತ್ತೆ. ಇಷ್ಟೊಂದು ಜಿಲ್ಲೆಗಳಿವೆ. ನಿಮ್ಮ ಜಿಲ್ಲೆ ಯಾವುದೆಂದು ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಬೆಳೆ ವಿಮೆಯ ಯಾವ ಬೆಳೆಗೆ ಯಾವ ದಿನ ಕೊನೆಯ ದಿನ ಎಂದು ಇಲ್ಲಿ ತಿಳಿದುಕೊಳ್ಳಬಹುದು. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ನಾನು ಇವಾಗ ಇಲ್ಲಿ ಯಾದಗಿರಿ ಅಂತಿದೆ ಫ್ರೆಂಡ್ಸ್, ನಮ್ಮ ಡಿಸ್ಟಿಕ್ ಯಾದಗಿರಿ ಇರೋದ್ರಿಂದ ಯಾದಗಿರಿಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಭತ್ತಕ್ಕೆ ಕೊನೆಯ ದಿನಾಂಕ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 16/8/2025 ಇನ್ನೂ ಕೇವಲ 4 ದಿನಗಳ ಅವಧಿ ಇದೆ. ಆದ್ದರಿಂದ 4 ಇಲ್ಲಿ 4 ಡೇಸ್ ರಿಮೈನಿಂಗ್ 4 ಡೇಸ್ ಅಂತ ತೋರಿಸ್ತಾ ಇದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತೊಗರಿಗೆ 16/8/2025 ಇನ್ನೂ 4 ಡೇಸ್ ಟೈಮಿಂಗ್ ಇದೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಭತ್ತ ಪ್ಯಾಡಿಗೆ 16/8/2025 ಲಾಸ್ಟ್ ಕೊನೆಯ ದಿನಾಂಕ 16, ಇದೇ ತಿಂಗಳು 16ನೇ ತಾರೀಕು ಆಗಿರುತ್ತೆ. ಅದೇ ಥರ ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಗ್ರೇಪ್ಸ್ ದ್ರಾಕ್ಷಿಗೆ 14/8 ಫ್ರೆಂಡ್ಸ್ ನೋಡ್ಬೋದು, ಇನ್ನೂ ಕೇವಲ 2 ದಿನಗಳು ಉಳಿದಿರೋದ್ರಿಂದ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪಿರಂಗಿ ಆಯಿತು, ದಾಳಿಂಬೆ ಆಯಿತು, ಹಸಿಮೆಣಸಿನಕಾಯಿ, ಹತ್ತಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಕಾಟನ್ಗೆ ಕೂಡ ಕಾಟನ್ ಡೇಟ್ ಮುಗಿದೋಗಿದೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ 31/7 ಜುಲೈ 31ಕ್ಕೆ ಲಾಸ್ಟ್ ಆಗಿರುತ್ತೆ ಕಾಟನ್ನು. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹಸಿಮೆಣಸಿನಕಾಯಿ, ದಾಳಿಂಬೆ, ಪಿರಂಗಿಗೆ 14/8/2025 ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಕೇವಲ ಇನ್ನೂ 2 ದಿನಗಳ ಬಾಕಿ ಇರೋದರಿಂದ ನೀವು ಕೂಡ ನಿಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನು ಅರ್ಜಿಯನ್ನು ಆನ್ಲೈನ್ನಲ್ಲಿ ಹೋಗಿ ಸಲ್ಲಿಸಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.